ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಲಮಂಡಳಿ ಅಧಿಕಾರಿಗಳು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೀರನ್ನ ಉಳಿಸಿ, ನೀರಿನ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಎಷ್ಟು ಅತ್ಯಮೂಲ್ಯ, ಪ್ರತಿಯೊಬ್ಬರ ಜೀವನದಲ್ಲಿ ನೀರು, ಈ ಜೀವಜಲ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವ ಇಲಾಖೆಯ ಅಧಿಕಾರಿಗಳಿಂದಲೇ ಎಡವಟ್ಟಾಗಿ ಹೋಗಿದೆ. ಆ ಕುರಿತ ಡೀಟೇಲ್ಸ್ ಇದು. ನೀರು ಉಳಿಸಿ ಅನ್ನೋ ಘೋಷವಾಕ್ಯ ಸಂದೇಶ ಇದೇನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದ್ ಕಡೆ ಬೇಸಿಗೆ ಆರಂಭವಾಗಿ ಹನಿ ಹನಿ ನೀರಿಗೂ ಕೂಡ ಪರಿತಪಿಸುವ ಸ್ಥಿತಿ ಎದುರಾಗಿದೆ. ಹೆಚ್ಚುವರಿ ಟ್ಯಾಂಕರ್ ಕೊಟ್ಟು ನೀರು ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಅದರ ಬೆನ್ನಲ್ಲೇ BWSSB ಅಧಿಕಾರಿಗಳಿಂದ ಮಹಾ ಎಡವಟ್ಟು ನಡೆದು ಹೋಗಿದೆ. ಪಬ್ಲಿಕ್ ಟಾಯ್ಲೆಟ್ಗೆ ಕಾವೇರಿ ನೀರಿನ ಸಂಪರ್ಕವನ್ನ ಜಲಮಂಡಳಿ ಅಧಿಕಾರಿಗಳು ಕೊಟ್ಟುಬಿಟ್ಟಿದ್ದಾರಂತೆ. ನೋಡಿ, ನೀರಿನ ಮಹತ್ವ ಸಾರುವಂತಹ ಅಧಿಕಾರಿಗಳೇ ನೀರನ್ನ ಕಲುಷಿತಗೊಳಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಎಡವಟ್ಟು ಮಾಡಿದ್ದಾರೆ, ಆ ಕುರಿತ ಡೀಟೇಲ್ಸ್ ಇದು. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇರೋ ನಿಯಮ ಏನು ಜಲಮಂಡಳಿಯಿಂದ, ಅದನ್ನ ನಾವು ಗಮನಿಸ್ತಾ ಇದೀವಿ. ಕುಡಿಯುವ ನೀರನ್ನ ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡಬೇಕು, ಅಡುಗೆ ಮಾಡೋದಕ್ಕೆ ಮಾತ್ರ ಬಳಸಬೇಕು. ಕುಡಿಯುವ ನೀರನ್ನ ಗಿಡಗಳಿಗೆ ಹಾಕೋ ಹಾಗಿಲ್ಲ, ಅದನ್ನ ಅವರೇ ಜಾಗೃತಿ ಮೂಡಿಸ್ತಿದ್ದಾರೆ. ವಾಹನ ಕೂಡ ತೊಳೆಯೋ ಹಾಗಿಲ್ಲ, ನೀವು ನೀರ್ ಹಂಗೆಲ್ಲ ವೇಸ್ಟ್ ಮಾಡಂಗಿಲ್ಲ ಅಂತ. ಮನೆ ಕಟ್ಟುವ ಕೆಲಸಕ್ಕೂ ಕೂಡ ಬಳಸೋ ಹಾಗಿಲ್ಲ. ನಿಯಮ ಮೀರಿದ್ರೆ 5,000 ರೂಪಾಯಿ ದಂಡ ಬೇರೆ ವಿಧಿಸ್ತಾರೆ. ಅಧಿಕಾರಿಗಳು ಹುಷಾರಾಗಿರಿ ಅಂತ ಜನಸಾಮಾನ್ಯರಿಗೆ ಹೇಳೋದು. ಅಂಥದ್ರಲ್ಲಿ ಈಗ BWSSB ಅಧಿಕಾರಿಗಳ ಎಡವಟ್ಟು ಮಾಡಿದ್ರೆ ಯಾರನ್ನ ಕೇಳೋದು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಹೆಂಗ್ ಎಡವಟ್ಟಾಗಿದೆ ಅಧಿಕಾರಿಗಳಿಂದ, ಆ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್. ನೋಡ್ಕೊಂಡು ಬರೋಣ. ಬಸವನಗುಡಿಯ ನೆಟ್ಕಲ್ಲಪ್ಪ ಸರ್ಕಲ್ನಲ್ಲಿ ಇರುವಂತಹ ಒಂದು BBMP ನಿರ್ವಹಣೆ ಮಾಡ್ತಾ ಇರುವಂತಹ ಅಥವಾ BBMP ಸಹಯೋಗದಲ್ಲಿ ನಿರ್ಮಾಣ ಮಾಡಿರುವಂತಹ ಸುಲಭ ಶೌಚಾಲಯದ ಮುಂಭಾಗ ಇದ್ದೀನಿ. ಅಂದ್ರೆ ಕರ್ನಾಟಕ ಬೆಂಗಳೂರು ನಗರ ವಾಲಿಬಾಲ್ ಸಂಸ್ಥೆಯ ವತಿಯಿಂದ ಈ ಒಂದು ಸುಲಭ ಶೌಚಾಲಯವನ್ನ ನಿರ್ಮಾಣ ಮಾಡಲಾಯಿತು. ಆರಂಭದಲ್ಲಿ 2 ಬೋರ್ವೆಲ್ಗಳನ್ನು ಕೊರೆಸುವಂತ ಕೆಲಸವನ್ನ ಅಂದಿನ BBMP ಈಗ GB ಆಗಿದೆ ಮಾಡಿತ್ತು. ಆದ್ರೆ ಅದಾದ ನಂತರ ಬೋರ್ವೆಲ್ಗೆ ಬೇಕಾದಂತಹ ವಿದ್ಯುತ್ ಸಂಪರ್ಕದ ಬಿಲ್ ಆಗಿರ್ಬೋದು ಅಥವಾ ನೀರಿನ ಬಿಲ್ಲನ್ನ ಒಂದು ನಿರ್ವಹಣೆ ಮಾಡುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ BBMP ಫೇಲ್ಯೂರ್ ಆಗಿತ್ತು. ಸೊ ಅನಿವಾರ್ಯವಾಗಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ಜಲಮಂಡಳಿಯ ನೀರನ್ನು ಈ ಒಂದು ಸುಲಭ ಶೌಚಾಲಯಕ್ಕೆ ಕನೆಕ್ಟ್ ಮಾಡುವಂಥ ಕೆಲಸವ ಆಗಿದೆ ಅಂಥೇಳಿ ನಾನು ಸಾಕ್ಷಿ ಸಮೇತ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಜಲಮಂಡಳಿಯಿಂದ ಅಳವಡಿಕೆ ಮಾಡಿರುವಂತಹ ಮೀಟರ್ ಇದು ನಾನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. BWSSB ಡಿಸೆಂಬರ್ 2013ರಲ್ಲಿ ಈ ಒಂದು ಮೀಟರನ್ನು ಹಾಕುವಂಥ ಕೆಲಸ ಆಗಿದೆ. ಸೊ ಇದು ಎಲ್ಲಿಗೆ ಬರುತ್ತೆ ಅಂದರೆ ಇಲ್ಲಿ ಟ್ಯಾಪ್ ಆನ್ ಮಾಡಿದರೆ ಇಲ್ಲಿ ಒಂದು ಕೆಳಗಡೆ ಒಂದು ಸಂಪಿದೆ, ಆ ಸಂಪಿಗೆ ನೀರು ಹೋಗುತ್ತೆ. ಅಂದರೆ ಜಲಮಂಡಳಿಯ ನೀರನ್ನು ಸುಲಭ ಶೌಚಾಲಯಕ್ಕೆ ಬಳಕೆ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಅಂಥೇಳಿ ಒಂದು ಕಡೆ ಜಲಮಂಡಳಿ ಹೇಳುತ್ತೆ. ಈ ಒಂದು ನೀರನ್ನು ಅಂದರೆ ಶುದ್ಧ ನಾವು ನೀರೇನು ಬಿಡ್ತಾ ಇದ್ದೀವಿ ಅದು ಕುಡಿಲಿಕ್ಕೆ ಮಾತ್ರ. ಆದರೆ ಶೌಚಾಲಯಗಳಿಗಾಗಿರ್ಬೋದು, ಪಾರ್ಕ್ಗಳಿಗಾಗಿರ್ಬೋದು, ಹಾಗೆಯೇ ವೆಹಿಕಲ್ಗಳನ್ನು ತೊಳಿಬೇಕು ಅಂತಂದರೆ ನೀವು ಸಂಸ್ಕರಣೆ ಮಾಡಿದಂತಹ ನೀರನ್ನು ಮರುಬಳಕೆ ಮಾಡಬೇಕಾದಂತಹ ನೀರನ್ನು ಬಳಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ನಿಯಮವನ್ನು ಜಲಮಂಡಳಿ ವಿಧಿಸಿದೆ. ಆದರೆ ಜಲಮಂಡಳಿನೇ ಇಲ್ಲಿ ಈ ರೀತಿಯಾಗಿ ಸುಲಭ ಶೌಚಾಲಯಕ್ಕೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತಾ ಇರುವಂಥದ್ದು ಎಷ್ಟು ಸರಿ ಅಂಥೇಳಿ ಇಲ್ಲಿನ ನಿವಾಸಿಗಳನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, BBMPಯಿಂದ ಬೋರ್ವೆಲ್ಲನ್ನು ಹಾಕ್ಸಿದ್ವಿ, ಆದರೆ ಅಲ್ಲಿ ಸಮರ್ಪಕವಾದಂಥ ಬಿಲ್ಲನ್ನು ಕಟ್ತಿರೋ ಹಿನ್ನೆಲೆಯಲ್ಲಿ ನಮಗೆ ನೀರಿನ ಸಂಪರ್ಕ ಸ್ಥಗಿತಗೊಳಿಸಲಾಯಿತು. ಸೊ ಅನಿವಾರ್ಯವಾಗಿ ನಾವು ಜಲಮಂಡಳಿಯ ನೀರನ್ನು ಕನೆಕ್ಷನನ್ನು ಕೊಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಅಂದರೆ 2013ರಲ್ಲಿ ಇಲ್ಲಿ ಜಲಮಂಡಳಿ ತನ್ನ ಕನೆಕ್ಷನನ್ನು ಕೊಡುವಂಥ ಕೆಲಸ ಮಾಡಿದೆ. ಅಂದರೆ ಸುಮಾರು 9 ವರ್ಷಗಳ ಕಾಲ ಇಲ್ಲಿ ಜಲಮಂಡಳಿ ನೀರನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಸುಲಭ ಶೌಚಾಲಯಕ್ಕೆ ಯಾಕೆ ನೀರನ್ನು ಪೂರೈಕೆ ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಈಗಲಾದರೂ ಸಂಬಂಧಪಟ್ಟಂತಹ ಜಲಮಂಡಳಿ ಅಧಿಕಾರಿಗಳು ಈ ರೀತಿಯಾಗಿ ಶುದ್ಧ ಕುಡಿಯುವಂಥ ನೀರನ್ನು ಈ ರೀತಿ ಟಾಯ್ಲೆಟಿಗೆ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಸರಿನೋ ತಪ್ಪ ಅನ್ನುವಂಥದ್ದು ಜಲಮಂಡಳಿ ಅಧಿಕಾರಿಗಳೇ ಹೇಳಬೇಕು. ಸೊ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಗ್ಯಾರಂಟಿ ನ್ಯೂಸ್ದು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.